ಹೆತ್ತ ಮಗಳನ್ನೇ ಕೊಂದ ಪಾಪಿ ತಾಯಿ. ಗಂಡ ಹೆಂಡತಿ ಜಗಳದಲ್ಲಿ ಮಗು ಬಲಿಪಶು. ಗಂಡ ಹೆಂಡತಿಯ ಜಗಳದಿಂದ ಏನು ಅರಿಯದ ಮಗು ಬಲಿಪಶುವಾಗಿದೆ. ಹೆತ್ತ ಮಗಳನ್ನೇ ನೀರಿನ ತೊಟ್ಟಿಯಲ್ಲಿ ಮುಳುಗಿಸಿ ಪಾಪಿ ತಾಯಿಯೊಬ್ಬಳು ಕೊಂದೇ ಬಿಟ್ಟಿದ್ದಾಳೆ. ಹಾಸನದ ಶ್ವೇತಾ ಮತ್ತು ಶಿವಮೊಗ್ಗ ಮೂಲದ ರಘು ದಂಪತಿಗಳ ನಡುವೆ ಆಗಾಗ ಕಲಹ ಆಗ್ತಿತ್ತು. ಡಿವೋರ್ಸ್ಗೆ ಅರ್ಜಿ ಕೂಡ ಸಲ್ಲಿಸಿದ್ರು. ಒಂದಿನ ಏಕಾಏಕಿ ಮಗಳನ್ನ ಹೊಲದ ಕಡೆ ಕರೆದುಕೊಂಡು ಹೋಗಿ ಮಗಳನ್ನೇ ಸಾಯಿಸಿ ಬಿಟ್ಟಿದ್ದಾಳೆ ತಾಯಿ ಶ್ವೇತಾ. ಪ್ರಾಥಮಿಕ ತನಿಖೆಯಲ್ಲಿ ಮತ್ತೆ ನಾವು ಸ್ಥಳ ಪರಿಶೀಲನೆ ಮಾಡುವಾಗ ನಮಗೆ ಕಂಡು ಬಂದಿರೋದು, ಮಗುವನ್ನು ಒಂದು ಕಟ್ಟೆದಲ್ಲಿ ಒಂದು 1.5 ಅಡಿ ನೀರೇನಿರ್ತದೋ ಆ ಕಟ್ಟೆಯಲ್ಲಿ ಅವರು ಬಲವಂತವಾಗಿ ಮುಗಿಸಿದ್ದಾರೆ ಅಂತ ನಮಗೆ ಕಂಡು ಬಂದಿದೆ. ಆನ್ ದ ಸೂಪರ್ಫಿಷಿಯಲ್ ವಿಸಿಟಿಂಗ್ ಆಫ್ ದಿ ಆನ್ ದ ಸ್ಪಾಟ್ ವಿಸಿಟ್ ಮಾಡುವಾಗ 1.5 ಅಡಿ ನೀರಲ್ಲಿ ಅವರನ್ನು ಬಲವಂತವಾಗಿ ಮಗುವನ್ನು ಮುಗಿಸಿ ಅವರನ್ನು ನೀರಿಗೆ ತಪ್ಪಿಕೊಂಡು ಅವ್ರಿಗೂ ಮರ್ಡರ್ ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಮಗು ಕಿರ್ಚಾಡ್ತಿದ್ದನ್ನ ಕೇಳಿ ಅಕ್ಕಪಕ್ಕದ ಜಮೀನಲ್ಲಿ ಕೆಲಸ ಮಾಡ್ತಿದ್ದ ರೈತರು ಓಡಿ ಬಂದಿದ್ದಾರೆ. ಕೂಡಲೇ ವರಸೆ ಬದಲಿಸಿ ನಾನು ಮಗು ಇಬ್ಬರು ಸಾಯಲು ಪ್ರಯತ್ನಿಸಿದ್ವಿ ಅಂತ ಗ್ರಾಮಸ್ಥರಿಗೆ ಶ್ವೇತಾ ಹೇಳಿಕೊಂಡಿದ್ದಾಳೆ. ತಕ್ಷಣವೇ ಬಾಲಕಿಯನ್ನ ಎತ್ತಿಕೊಂಡು ಗ್ರಾಮಸ್ಥರು ಆಸ್ಪತ್ರೆಗೆ ಕರೆತಂದಿದ್ದಾರೆ. ಅಷ್ಟರಲ್ಲಿ ಬಾಲಕಿ ಮೃತಪಟ್ಟಿದ್ದಾಳೆ. ಚನ್ನರಾಯಪಟ್ಟಣ ತಾಲೂಕಿನ ಜಿನ್ನೇನಹಳ್ಳಿಯಲ್ಲಿ ನಡೆದ ಈ ಘಟನೆ ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೀಳಿಸಿದೆ. ಜಿಲ್ಲೆಯ ಪ್ರತಿಷ್ಠಿತ ಸೇಂಟ್ ಆನ್ಸ್ ಪಿಯು ಕಾಲೇಜಿನಲ್ಲಿ ದಾಖಲಾತಿಗಳು ಆರಂಭಗೊಂಡಿವೆ. ಈ ಬಾರಿಯ ಪಿಯುಸಿಯಲ್ಲಿ ಜಿಲ್ಲೆಗೆ ಪ್ರಥಮ, ರಾಜ್ಯಕ್ಕೆ 6ನೇ ರ್ಯಾಂಕ್ ತಂದುಕೊಟ್ಟ ಹೆಗ್ಗಳಿಕೆ ಎಕ್ಸೆಲ್ ಅಕಾಡೆಮಿಕ್ಸ್ ಹೊಂದಿದೆ. ಇದೀಗ ಸೇಂಟ್ ಆನ್ಸ್ ಪಿಯು ಕಾಲೇಜ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂಸ್ಥೆ ಇದಾಗಿದೆ. ಬಾಲಕ ಬಾಲಕಿಯರಿಗಾಗಿ ಹಾಸ್ಟೆಲ್ ಮತ್ತು ತರಗತಿಗಳು ಕೂಡ ಪ್ರತ್ಯೇಕವಾಗಿವೆ. ನುರಿತ ಬೋಧಕ ವರ್ಗ, ಅತ್ಯುತ್ತಮ ಕ್ಲಾಸ್ ರೂಮ್ ಕೊಠಡಿಗಳು, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಬೃಹತ್ ಗ್ರಂಥಾಲಯ, ಕಾಲೇಜ್ ವ್ಯಾನ್, ವಿಶಾಲವಾದ ಆಟದ ಮೈದಾನವಿದೆ. ನೀಟ್, ಜೆಇಇ ಮತ್ತು ಕೆಸಿಇಟಿ ಕೋಚಿಂಗ್ ಕೋರ್ಸ್ಗಳನ್ನು ನೀಡಲಾಗುತ್ತೆ. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಪ್ರತಿ ತಿಂಗಳು ಮೋಟಿವೇಶನಲ್ ತರಗತಿಗಳು ನಡೆಸಲಾಗುತ್ತೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಆಯ್ಕೆ, ಸೇಂಟ್ ಆನ್ಸ್ ಪಿಯು ಕಾಲೇಜ್, ಪವರ್ಡ್ ಬೈ ಎಕ್ಸೆಲ್ ಅಕಾಡೆಮಿಕ್ಸ್. ಸ್ಥಳ ಸೇಂಟ್ ಆನ್ಸ್ ಪಿಯು ಕಾಲೇಜ್, ವೇಬ್ರಿಡ್ಜ್ ಹತ್ತಿರ, 22ನೇ ಕ್ರಾಸ್ ರೋಡ್, ವಿದ್ಯಾಗಿರಿ, ಬಾಗಲಕೋಟೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.